ಕೊಡಗು ಜಿಲ್ಲೆಯಲ್ಲಿ ಶೀಘ್ರವೇ ವೀಕೆಂಡ್ ಕರ್ಫ್ಯೂ ಅನ್ನ ತೆರವು ಮಾಡಲಾಗುತ್ತಂತೆ. ವೀಕೆಂಡ್ ಕರ್ಫ್ಯೂ ಇದೆ ಕೊಡಗು ಜಿಲ್ಲೆಯಲ್ಲಿ, ಸೊ ಅದನ್ನ ತೆರವು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತಂತೆ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ 0.5ಕ್ಕೆ ಬಂದಿದೆ. ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ತೆರವಿಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆಯಂತೆ. ಇಂದು ಸಂಜೆಯೊಳಗೆ ಕಂದಾಯ ಸಚಿವರಿಂದ ಆದೇಶವನ್ನ ಹೊರಡಿಸುವಂತ ಸಾಧ್ಯತೆ ಇದೆ. ಕಂದಾಯ ಸಚಿವ ಆರ್ ಅಶೋಕ್ ಅವರಿಂದ ಆದೇಶವನ್ನ ಹೊರಡಿಸುವಂತ ಸಾಧ್ಯತೆ ಇದೆಯಂತೆ. ಗಡಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಮಡಿಕೇರಿಯಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿಕೆಯನ್ನ ನೀಡಿದರು. ಕೊರೋನಾದ ಉಸ್ತುವಾರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲಿ ನಿಫಾ ವೈರಸ್ನ ಆತಂಕದ ಹಿನ್ನೆಲೆಯಲ್ಲೂ ಕೂಡ ಗಡಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ ಅಂತ. ಜಿಲ್ಲೆಯಲ್ಲಿ ಈಗಾಗಲೇ 83% ವ್ಯಾಕ್ಸಿನ್ ಆಗಿದೆ. ಮುಂದಿನ 15 ದಿನಗಳಲ್ಲಿ 100ರಷ್ಟು ವ್ಯಾಕ್ಸಿನ್ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಕೋವಿಡ್ ಒಂದು ಹಂತದಲ್ಲಿ ನಮ್ಮದು ಇವತ್ತು 0.5 ಹತ್ರ ಇದೆ. ವೀಕೆಂಡ್ ಕರ್ಫ್ಯೂನ ತೆಗಿಬೇಕು ಅಂತೇಳಿ ಕೆಲವು ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಸರ್ಕಾರ ಜಿಲ್ಲಾಧಿಕಾರಿಯವರಿಗೆ ನೀವು ನಿರ್ಣಯ ತಗೊಳ್ಳಿ ಅಂತ ಹೇಳುವಂಥ ಸೂಚನೆ ಕೊಡುತ್ತೆ ಅಂತೇಳಿ ಕಂದಾಯ ಕಾರ್ಯದರ್ಶಿಯವರು ಹೇಳಿದರು. ಅದರ ಆಧಾರದಲ್ಲಿ ಸರ್ಕಾರದ ಆದೇಶ ಬಂದ ನಂತರ ವೀಕೆಂಡ್ ಕರ್ಫ್ಯೂ ತೆಗೆದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಮತ್ತು ನಿಪಾ ಪ್ರಕರಣಗಳು ನಮ್ಮ ರಾಜ್ಯದಲ್ಲೇ ಇಲ್ಲ ಮತ್ತು ನಮ್ಮ ಜಿಲ್ಲೆಗೆ ಕೂಡ ಬಂದಿಲ್ಲ. ಆದರೂ ಕೂಡ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದೆವು. ಎಲ್ಲಕ್ಕಿಂತ ಹೆಚ್ಚಾಗಿ ಕೇರಳದ ಗಡಿಯೂ ಸೇರಿದಂತೆ ಗಡಿಭಾಗದಲ್ಲಿ ಕೋವಿಡನ್ನು ಸಂಖ್ಯೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತು ಪ್ರಯಾಣಿಕರ ಮೇಲೆ ಕಣ್ಗಾವಲು ಮಾಡಲಿಕ್ಕೆ ಆ ಗಡಿಭಾಗದಲ್ಲಿರುವಂಥ ನಮ್ಮ ಸಿಬ್ಬಂದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಏನೇನು ಚರ್ಚೆಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿ ಕ್ರಮ ತೆಗೊಳ್ಳಲಿಕ್ಕೆ ಬೇಕಾದಂಥ ಸೂಚನೆಯನ್ನು ನಮ್ಮ ಜಿಲ್ಲಾಡಳಿತದಿಂದ ಕೊಡಲಾಗಿದೆ.